ಆಫ್ ದ ರೆಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹನುಮಂತ ದುರ್ಗತ್. ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯದ ಹಿರಿಯ ರಾಜಕಾರಣಿ, ಬೆಂಗಳೂರಿನ ರಾಜಕಾರಣದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿ ಪ್ರಸ್ತುತವಾಗಿ ರಾಜ್ಯ ಸರ್ಕಾರದಲ್ಲಿ 2 ಇಲಾಖೆಗಳನ್ನು, ಸಾರಿಗೆ ಇಲಾಖೆ ಹಾಗೂ ಮುಜರಾಯಿ ಇಲಾಖೆಯನ್ನು ಸಮರ್ಥವಾಗಿ ನಿಭಾಯಿಸ್ತಾ ಇರುವಂತಹ ಹಿರಿಯ ರಾಜಕಾರಣಿಯಾಗಿರುವಂಥದ್ದು ಮತ್ತು ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ಅವ್ರ ಜೊತೆಗೆ ಅನೇಕ ವಿಚಾರಗಳನ್ನು ಮಾತನಾಡೋದಿದೆ. ಅವ್ರ ಜೊತೆಗೆ ಮಾತನಾಡ್ತಾ ಹೋಗ್ತೀನಿ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ಈಗ ಆರೋಗ್ಯ ಹೇಗಿದೆ ಸರ್ ನಿಮ್ಮದು? ಆರೋಗ್ಯ ಈಗ ಸುಧಾರಣೆ ಆಗ್ತಾ ಇದೆ. ಕಾಲ್ ಆಪ್ರೇಷನ್ ಆಗಿತ್ತಲ್ಲ, ಆಗಲೇ 50 ದಿನ ಆಯಿತು. ಇನ್ನೊಂದು 2 ತಿಂಗಳು ಹೆಚ್ಚು ಆಡಲ್ಲ, ಆಮೇಲೆ ಮೊದಲ ಥರ ಯಥಾಸ್ಥಿತಿಗೆ ಬಂದುಬಿಡ್ತೀನಿ. ಮೊದಲನೇ ಪ್ರಶ್ನೆ ಸರ್ ನಂದು, ನೀವು ರಾಜಕೀಯ ನಾಯಕನಾಗಿ, ಕುಟುಂಬದ ಯಜಮಾನನಾಗಿ, ಮತ್ತು ತಂದೆಯಾಗಿ, ಅಣ್ಣ ಆಗಿ ಅಥವಾ ತಮ್ಮನಾಗಿ ಈ ರೀತಿಯ ಅನೇಕ ಜವಾಬ್ದಾರಿಗಳನ್ನು ಹೊರತುಪಡಿಸಿ, ಅದಲ್ಲದೆ ರಾಮಲಿಂಗಾರೆಡ್ಡಿಯವರು ಅಂದರೆ ಯಾರು ಅನ್ನುವಂಥದ್ದು ನಾನು ಪ್ರಶ್ನೆ ಕೇಳಿದ್ರೆ ನಿಮ್ಮ ಉತ್ತರ ಯಾವ ರೀತಿಯ ನಿರೀಕ್ಷೆ ಮಾಡ್ಬೋದು ಸರ್? ನಾವು ನೇಟಿವ್ ಪ್ಲೇಸು ಆನೇಕಲ್ ಹತ್ರ ಒಂದು ಗ್ರಾಮ, ಶೆಟ್ಟಹಳ್ಳಿ ಅಂತ ಗ್ರಾಮ. ಆಮೇಲೆ ನಮ್ಮ ತಂದೆ ನಾವೆಲ್ಲ ಕೂಡ 1960ರಲ್ಲಿ ಬೆಂಗಳೂರಿಗೆ ಬಂದ್ವಿ. ನಮ್ಮ ತಂದೆನೂ ಕಾಂಟ್ರಾಕ್ಟರ್ ಆಗಿದ್ದರು, ವ್ಯವಸಾಯ ಮಾಡೋರು. ನಮ್ಮ ತಂದೆ ಆ ಕಾಲಕ್ಕೇ ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ರು, ಮತ್ತು ರಾಜಕಾರಣಿ ಕೂಡ ಆಗಿದ್ದರು, ಕಾರ್ಪೊರೇಟರ್ ಆಗಿದ್ದರು 71ರಿಂದ 74ರವರೆಗೂ. ಆಮೇಲೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು, ಭಾಳ ವರ್ಷ ಆಗಿದ್ದರು. ಮತ್ತು ಕಾಂಗ್ರೆಸ್ ಅನುಯಾಯಿ. ಮತ್ತು ಒಂದು 2 ಸಲ ಅಸೆಂಬ್ಲಿಗೆ ಟಿಕೆಟ್ ಕೇಳಿದ್ರು. ನಮ್ಮ ತಂದೆ 72ರಲ್ಲಿ ಕೇಳಿದ್ರು, 78ರಲ್ಲಿ ಕೇಳಿದ್ರು, 2 ಸಲ ಕೊಡಲಿಲ್ಲ. ಆಮೇಲೆ 83ರಲ್ಲಿ ನಾನೇ ಕಾರ್ಪೊರೇಟರ್ ಆದೆ. ಆಮೇಲೆ ನಮ್ಮ ತಂದೆ ಅಷ್ಟೊತ್ತಿಗೆ ಇಲ್ಲೇ ನಮ್ಮ ಮಧುಗಿರಿ ಹತ್ರ ನಮ್ಮ ಊರಿಲ್ಲಾದರೂ ನಮ್ಮ ತೋಟ ನಮ್ಮ ತಂದೆ ಅಲ್ಲಿ ಮಾಡಿದರು. ಅಲ್ಲೊಂದು 100 ಎಕರೆ ಮೇಲಿತ್ತು. ಅಲ್ಲಿ ಹೆಚ್ಚಾಗಿ ಅಲ್ಲಿರ್ತಾಯಿದ್ರು. ನಾನು ರಾಜಕೀಯಕ್ಕೆ ಸಕ್ರಿಯವಾಗಿ, ಅಂದರೆ ನಾನೇನು ರಾಜಕೀಯಕ್ಕೆ 73ರಲ್ಲಿ ಆ್ಯಕ್ಚುಲಾಗಿ ನಾನು ರಾಜಕೀಯಕ್ಕೆ ಬಂದಿದ್ದು. ಆಗ ಗೌರ್ಮೆಂಟ್ ಸೈನ್ಸ್ ಕಾಲೇಜಲ್ಲಿ ನಾನು ಸೆಕ್ರೆಟ್ರಿಯಾಗಿ ಗೆದ್ದೆ. ರೇವಣ್ಣವರು ಆಗ ನಮ್ಮ ಕಾಲೇಜೇ ನಮ್ಗೆ ಸೀನಿಯರು, ಅವರು ಉಪಾಧ್ಯಕ್ಷರಾಗಿ ಯೂನಿಯನ್ಗೆ ನಾವು ಗೆದ್ವಿ. ಆಗ ಬೆಂಗಳೂರಲ್ಲಿ ಒಂದು 60 ಕಾಲೇಜಿತ್ತು ಅಷ್ಟೇ, 62 63 ಕಾಲೇಜಿತ್ತು. ಆಗ ಇಲ್ಲಿ ABVP ಭಾಳ ಸ್ಟ್ರಾಂಗ್ ಇತ್ತು ಬೆಂಗಳೂರಲ್ಲಿ. PGR ಸಿಂಧ್ಯಾ, ಉದಯ ಹೊಳ್ಳ ಅವರು ಇವರೆಲ್ಲ ಕೂಡ ಆಗ ABVPಯಿಂದ ನಮ್ಮ ಬೆಂಗಳೂರು ಸ್ಟೂಡೆಂಟ್ ಕೌನ್ಸಿಲ್ಗೆ ಅವರೆಲ್ಲ ಕೂಡ ಆಯ್ಕೆ ಆಗ್ತಾಯಿದ್ರು. ಆಮೇಲೆ ದೇವರಾಜ ಅರಸವರು ವಿದ್ಯಾರ್ಥಿ ದಶೆಯಿಂದಲೇ ವಿದ್ಯಾರ್ಥಿ ನಾಯಕರನ್ನು ಗುರುತಿಸಿ ರಾಜಕೀಯಕ್ಕೆ ಕರ್ಕೊಳ್ಳೋದೊಂದು, ಮತ್ತು ABVP ಪ್ರಾಬಲ್ಯ ಮುರಿಬೇಕು ಅಂತ ಆಗ HN ರೆಡ್ಡಿ ಅಂತ ಇಬ್ಬರು ಕಾಂಗ್ರೆಸ್ ಮುಖಂಡರು, ಇಬ್ಬರು ಕಾರ್ಯದರ್ಶಿಗಳಾಗಿದ್ದರು. ಅವ್ರಿಗೆ ಏನು ಕೆಲಸ ಅಂದರೆ, ಎಲ್ಲೆಲ್ಲಿ ನಮ್ಮ ಬೆಂಗಳೂರಲ್ಲಿ ಕಾಲೇಜ್ ಎಲೆಕ್ಷನ್ಸ್ ಆಗುತ್ತೆ, ಕಾಂಗ್ರೆಸ್ ಪರ ಒಲವಿರ್ತಕ್ಕಂಥ ಯಾರು ಎಲೆಕ್ಷನ್ ನಿಂತಿದ್ದಾರಲ್ಲ ಅವ್ರಿಗೆಲ್ಲ ಕೂಡ ಹ್ಯಾಂಡ್ ಬಿಲ್ಸ್ ಮಾಡಿಸ್ಕೊಡೋದು, ಮತ್ತು ಬ್ಯಾನರ್ ಮಾಡಿಸ್ಕೊಡೋದು, ಅವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಳೋದು ಕೂಡ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ನಾವೆಲ್ಲ ಕೂಡ ರಾಜಕೀಯಕ್ಕೆ, ನಮ್ಮ ತಂದೆ ಕಾರ್ಪೊರೇಟರ್ ಆಗಿದ್ದರು, ಆದರೆ ನಾನು ಸಕ್ರಿಯವಾಗಿ ಅವಾಗ 73ರಲ್ಲಿ ಬಂದೆ. ಆಮೇಲೆ ಲಾ ಕಾಲೇಜ್ಗೂ ಹೋದೆ, ಲಾ ಕಾಲೇಜ್ ಪ್ರೆಸಿಡೆಂಟು ಆಗಿದ್ದೆ. ಅಲ್ಲಿಂದನೂ ಸ್ಟೂಡೆಂಟ್ ಕೌನ್ಸಿಲ್ಗೆ ಆಯ್ಕೆ ಆಗಿದ್ದೆ. ಮತ್ತು ಅದಾದಮೇಲೆ ನಮ್ಮ NSI ನಮ್ಮ ಸ್ಟೂಡೆಂಟ್ ವಿಂಗಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಆಮೇಲೆ ಯೂತ್ ಕಾಂಗ್ರೆಸ್ಗೆ ಹೋದೆ 80ರಲ್ಲಿ, ಮತ್ತು 83ಕ್ಕೆ ಕಾರ್ಪೊರೇಟರ್ ಆಗಿಬಿಟ್ಟೆ. 85ಕ್ಕೆ ಅಸೆಂಬ್ಲಿಗೆ ನಿಂತೆ. 85ರಲ್ಲಿ ಸೋತರೂ ಕೂಡ ಹೆಚ್ಚು ಓಟು ತಗೊಂಡಿದ್ದೆ. ನಮ್ಮ ಜಯನಗರ ಕ್ಷೇತ್ರದಲ್ಲಿ 17,000 18,000ಕ್ಕಿಂತಲೂ ಯಾರೂ ಜಾಸ್ತಿ ಮತ ತಗೊಂಡಿರಲಿಲ್ಲ. ನಾನು ಆ ಸಲ ನಿಂತಾಗ 30,000ಕ್ಕಿಂತಲೂ ಹೆಚ್ಚು ಮತ ತಗೊಂಡಿದ್ದೆ. ಆಮೇಲೆ ನಮ್ಮ ತಂದೆಗೂ ಕೂಡ ಒಳ್ಳೆಯ ಹೆಸರಿತ್ತು ಆ ಭಾಗದಲ್ಲೆಲ್ಲ. ಅದು 89ರಲ್ಲಿ ನಮಗೆ ಆಗ ಟ್ರೆಂಡ್ ಬೇರೆ ಇತ್ತು. ಆಗ JDS ಎಲ್ಲ, ಜನತಾ ಪಕ್ಷ ಎಲ್ಲ ಇಬ್ಬಾಗ ಹೋಗಿತ್ತು, ಕಿತ್ತಾಟ ಆಗಿತ್ತು. ಆವಾಗ ನಮಗೆ ಬೆಂಗಳೂರಲ್ಲಿ ಒಳ್ಳೆಯ ಸ್ಥಾನಗಳು ಬಂತು. ನಾನು ಕೂಡ ಆ ಸಾರಿ ಫಸ್ಟ್ ಟೈಮ್ ಗೆದ್ದ ಮೇಲೆ 4 ಬಾರಿ ಜಯನಗರ, 4 ಬಾರಿ ಈಗ BTM, 8 ಬಾರಿ ಆಯಿತು. ಅಂದರೆ ನಾವು ರಾಜಕೀಯಕ್ಕೆ ಬರಬೇಕು ಅಂತ ಬಂದಿಲ್ಲ, ನಮಗೆ ಗೊತ್ತಿಲ್ಲದೇ ರಾಜಕೀಯಕ್ಕೆ ನಾವೆಲ್ಲ ಕೂಡ ಬಂದ್ವಿ. ಮತ್ತು ಆಮೇಲೆ 73 ಆದಮೇಲೆ
ಇಲ್ಲಿ ಪ್ರಾಬಲ್ಯ ಕೂಡ ಎ ಬಿ ಪಿದು ಮುರಿಯಿತು. ಸರ್ ಒಂದು ಅದಿದು ಆಗ ಕಾಂಗ್ರೆಸ್ಸು ಎಲ್ಲ ಕಡೆ ಎಲ್ಲ ಕಾಲೇಜುಗಳಲ್ಲಿ ಬಹುತೇಕ ಕಾಲೇಜುಗಳಲ್ಲಿ ಸ್ಟೂಡೆಂಟ್ ಯೂನಿಯನ್ನಲ್ಲಿ ಗೆದ್ದು ಬಂದರು. ಭಾಳ ಜನ ಲೀಡರ್ಸ್ ಆದ್ರಾಗ. ಈಗಲೂ ಕೂಡ ಶಾಸಕರಾಗಿ ಸಚಿವರಾಗಿ ಒಂದು 10-15 ಜನ ಆ ಕಾಲದಲ್ಲಿ ಬೆಳಕಿಗೆ ಬಂದರು.